ಆ, ನನ್ನ ಎಷ್ಟು ತುಂಬ ವೀಡಿಯೋಗಳು ಮಾಡಿದ್ದೀನಿ. 150 ಮೇಲೆ ವೀಡಿಯೋಗಳು ಮಾಡಿದ್ದೀನಿ. ಜನಗಳು ಯಾರು ಏನಂತೀರ, ಯಾವುದೇ ಅನುಮಾನ ಇಲ್ಲ, ಏನೋ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗೋ ಥರ ಅಷ್ಟೊಂದು ಕ್ಲಿಯರಾಗೆಲ್ಲ ಹೇಳಿದ್ದೀನ ಅಂತ ನನಗೆ ಒಂದು ಸ್ವಲ್ಪ ಏನಂತೀರ, ಫೀಡ್ಬ್ಯಾಕು ಎಲ್ಲದೂ ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತನೋ ಇಲ್ಲ ನಾನು ಹೇಳಿದ್ರಲ್ಲಿ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಅಂತನೋ ಅದು ಗೊತ್ತಾಗ್ತಾ ಇಲ್ಲ. ವ್ಯೂಸು ಅಂದರೆ ನೋಡ್ತಾರೆ, ವೀಡಿಯೋಗಳು ಫುಲ್ ವೀಡಿಯೋ ನೋಡಲಿಲ್ಲ ಅಂದರೂ ಒಂದು ಎರಡು ನಿಮಿಷ 3 ನಿಮಿಷ ನೋಡ್ತಾರೆ. ಸೊ ನಾನಂದರೆ ಸುಮ್ಮನೆ ವೀಡಿಯೋ ಪಬ್ಲಿಷ್ ಮಾಡಿದೆ, ಟೈಟಲ್ ಹಾಕಿ ಪಬ್ಲಿಷ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ವೀಡಿಯೋಗಳನ್ನು ನೋಡ್ತಾರೆ ಅನಿಸುತ್ತೆ. ಆದರೂ ನನ್ನ ಕನ್ನಡ ಎಲ್ಲರಿಗೂ ಅರ್ಥ ಆಗತ್ತೆ. ಮತ್ತು ಕೆಲವೊಂದು ವಿಚಾರಗಳು ನಾನು ಹೇಳೋದು ಏನಂತೀನಿ, ಯಾವುದು ನಿಮಗೆ ಒಳ್ಳೆಯದಲ್ಲ ಅದನ್ನೆಲ್ಲ ಬಿಡಬೇಕು ಅಂತೀನಿ. ಇವನು ಏನೆಲ್ಲದು ಬಿಡಬೇಕು ಅಂತಾನೆ. ನಿಮ್ಮ ಒಳ್ಳೆಯದಕ್ಕೆ ಹೇಳೋದು. ಸೊ ನಾನು ನನಗೆ ಯಾವುದೆಲ್ಲ ಆರೋಗ್ಯಕ್ಕಾಗಲಿ, ದೈಹಿಕ ಆರೋಗ್ಯಕ್ಕಾಗಲಿ, ಮಾನಸಿಕ ಆರೋಗ್ಯಕ್ಕಾಗಲಿ ಯಾವುದು ಒಳ್ಳೆಯದು ಅಲ್ಲ ಅನಿಸ್ತೋ ಅದನ್ನೆಲ್ಲ ಕಡಿಮೆ ಮಾಡಿದ್ದೀನಿ, ಇಲ್ಲ ಬಿಟ್ಟಿದ್ದೀನಿ. ಸೊ ಜಾಸ್ತಿ ಜನಗಳಿಗೆ ಏನಂತೀರ, ಇವಾಗೆಲ್ಲ ಸಿಟ್ಟು ಬರೋದು ಜಾಸ್ತಿ ಜನಕ್ಕೆ. ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಕಡಿಮೆ ಆಗಿದೆ, ಇನ್ನು ಬಿಡೋಕ್ಕಂತೂ ಆಗಿಲ್ಲ. ಸಿಟ್ಟು, ಕೋಪ ಮಾಡ್ಕೊಬಾರ್ದು. ಕೋಪ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೇ ಹಾಳಾಗೋದು. ಒಂದು ವಿಡಿಯೋದಲ್ಲಿ ಹೇಳಿದ್ದಲ್ಲ, ಅದು ಟೈಮು 10 ನಿಮಿಷ ಕೋಪ ಮಾಡಿಕೊಂಡ್ರೆ 20 ಸೆಕೆಂಡ್, ನಮ್ಮ ಜೀವನದಲ್ಲಿ 20 ಸೆಕೆಂಡ್ ಡಮಾರ್. ಆ ಥರ ಯೋಚನೆ ಮಾಡಿ. ಸೊ ನಿಜವಾಗ್ಲೂ ನೀವು ಕೋಪಕ್ಕೆ ಕಾರಣ ಏನು ಅಂತ ಹುಡುಕಿದ್ರೆ ಕಾರಣ ಸಿಗಲ್ಲ. ಇಲ್ಲ ಅಂದರೂ ಆದರೂ ಪ್ರಭಾವ ಏನು ಇದು ಕಾರಣ ಅಂತ ಅಂದ್ಕೊಂಡಿರ್ತೀರ, ಅದರ ಪ್ರಭಾವ ಕಡಿಮೆ ಆಗಿರುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕೋಪ ಬರುತ್ತೆ. ಆಮೇಲೆ ಒಂದು 5-10 ನಿಮಿಷ ಆದಮೇಲೆ ನಿಮಗೆ ಸುಸ್ತಾದಾಗ ಸಿಟ್ಟು ಕಡಿಮೆ ಆಗತ್ತೆ. ಅದೆಲ್ಲ ಮನಸ್ಸಿನ ಆಟನೇ. ಕೆಲವೆಲ್ಲ ಅಭ್ಯಾಸಗಳನ್ನು ಬದಲಾಯಿಸ್ಕೊಬೇಕು. ಅಭ್ಯಾಸಗಳನ್ನು ಬದಲಾಯಿಸ್ಕೊಬೇಕಂದ್ರೆ ಸ್ವಲ್ಪ ವಿಚಾರಗಳನ್ನು ಬದಲಾಯಿಸ್ಕೊಬೇಕು, ಸ್ವಲ್ಪ ಮಾತುಗಳನ್ನು ಬದಲಾಯಿಸ್ಕೊಬೇಕು, ಸ್ವಲ್ಪ ಕೆಲಸಗಳನ್ನು ಬದಲಾಯಿಸ್ಕೊಬೇಕು. ವಿಚಾರಗಳು, ಮಾತು, ಕೆಲಸಗಳು ಬದಲಾಯಿಸ್ಕೊಂಡ್ರೆ ಅಭ್ಯಾಸನೂ
ನಿಧಾನವಾಗಿ ಬದಲಾಗತ್ತೆ. ಸೊ ಮೂಲ, ಎಲ್ಲದರಲ್ಲೂ ಮೂಲ ವಿಚಾರಗಳು. ನೀವು ನಾನು ಶಾಂತವಾಗಿರಬೇಕು ಅಂತ ಯೋಚಿಸಿದ್ರೆ ಶಾಂತವಾಗಿ ಇರಬಹುದು. ಎಲ್ಲ ನಿಮ್ಮ ಪ್ರತಿಕ್ರಿಯೆ, ವ್ಯಕ್ತಿ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯೆ ನೀಡೋದು, ಪ್ರತಿಯೊಂದು ಸಣ್ಣ ಪುಟ್ಟ ಇದಕ್ಕೂ ಪ್ರತಿಕ್ರಿಯೆ ನೀಡೋದು ಕಡಿಮೆ ಮಾಡಿ. ಸಣ್ಣ ಪುಟ್ಟ ಅದು ಯಾವುದೋ ಏನಂತಾರೆ, ಪಾರ್ಕಿಂಗಿಗೆ ಜಾಗ ಸಿಗಲಿಲ್ಲ, ಇನ್ನೆಲ್ಲೋ ಟ್ರಾಫಿಕ್ಕಲ್ಲಿ ಯಾರೋ ಹಾರ್ನ್ ಹೊಡೆದ್ರು, ಇಲ್ಲ ನಿಮ್ಮದು ತಪ್ಪಿಲ್ಲ ಅಂದ್ರೂ ಯಾರೋ ನಿಮ್ಮ ಜೋರಾಗಿ ಮಾತಾಡಿದ್ರು, ಇಲ್ಲ ನಿಮಗೆ ಯಾರೋ ಹಣಕಾಸು ಕೊಡಬೇಕಾದವರು ಡಿಲೇ ಮಾಡ್ತಾ ಇದ್ದಾರೆ, ಇಲ್ಲ ಮನೆಯಲ್ಲಿ ಮಕ್ಕಳು ಮೊಬೈಲ್ ಬಿಟ್ಟು ಬೇರೆ ಹೊರಗಡೆ ಹೋಗಿ ಆಟ ಆಡ್ತಾ ಇಲ್ಲ, ಹಂಗೆ ಇರ್ತವೆ. ಅದಕ್ಕೆ ಕಾರಣಗಳು ಸಣ್ಣ ಪುಟ್ಟ ಕಾರಣ. ಊಟಕ್ಕೆ ಸ್ವಲ್ಪ ಏನಂತೀರ, ಖಾರ ಜಾಸ್ತಿ ಆಯಿತು, ಇಲ್ಲ ಉಪ್ಪು ಕಡಿಮೆ ಆಯಿತು, ಅವೆಲ್ಲ ಸಣ್ಣ ಪುಟ್ಟ ಕಾರಣಗಳನ್ನೆಲ್ಲ ಪ್ರತಿಕ್ರಿಯೆ, ಇವೆಲ್ಲ ಸಣ್ಣ ಪುಟ್ಟ ಕಾರಣಗಳಿಗೆ ಪ್ರತಿಕ್ರಿಯೆ ಮಾಡಬೇಡಿ. ಏನೊಂದು ಸ್ವಲ್ಪ ರಿಯಾಕ್ಷನ್ ಮಾಡ್ದೇನ, ಅದು ಸ್ವಲ್ಪನೇ ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ ಹಾಗೆ ಸ್ವಲ್ಪ ಇದು ಮಾಡ್ತಾ ಅದು ಯಾವಾಗ ಜಾಸ್ತಿ ಆಯಿತು ಅಂತ ಗೊತ್ತಾಗಲ್ಲ. ಸೊ ಗಮನ ಕೊಡಿ, ವಿಚಾರಗಳ ಕಡೆ ಗಮನ ಕೊಡಿ. ನಾನೆಲ್ಲ ವೀಡಿಯೋಗಳು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಹಂಗೆ ಸಪೋರ್ಟು ಕೊಡಿ. ನಿಮ್ಮ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಲೈಕ್, ಶೇರು, ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.